ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಸೇರಿದಂತೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಒಟ್ಟು 7 ಮಂದಿಯ ಬೇಲ್ ಅರ್ಜಿಯನ್ನ ಪ್ರಶ್ನಿಸಿ ಸಲ್ಲಿಸಲಾಗಿದ್ದ ಅರ್ಜಿಯ ವಿಚಾರಣೆ ನಡೆಯಿತು. ಸುಪ್ರೀಂ ಕೋರ್ಟ್ ಹೈಕೋರ್ಟ್ ನೀಡಿದ ತೀರ್ಪಿನ ಬಗ್ಗೆ ಅಸಮಾಧಾನ ಹಾಗೆ ಕಳವಳವನ್ನ ವ್ಯಕ್ತಪಡಿಸಿದೆ. ಇದಾದ ಬೆನ್ನಲ್ಲೇ ಇದೀಗ ನಟ ದರ್ಶನ್ಗೆ ಮತ್ತೆ ಜೈಲೂಟ ಫಿಕ್ಸ್ ಆಗುತ್ತಾ ಅನ್ನೋ ಸಂದೇಹ ಮೂಡೋಕೆ ಪ್ರಾರಂಭ ಆಗಿದೆ. ಬೇಲ್ ರದ್ದಾದ್ರೆ ಮತ್ತೆ ಡೈರೆಕ್ಟ್ ಬಳ್ಳಾರಿ ಜೈಲಿಗೆ ಹೋಗಬೇಕು ದರ್ಶನ್. ನಟ ದರ್ಶನ್ಗೆ ಹಾಗಾದ್ರೆ ಮತ್ತೆ ಜೈಲೂಟವೇ ಫಿಕ್ಸ್ ಆಗುತ್ತಾ? ಬೇಲ್ ರದ್ದಾದ್ರೆ ಮತ್ತೆ ಬಳ್ಳಾರಿ ಜೈಲ್ ಸೇರ್ತಾರಾ ದರ್ಶನ್? ಬಳ್ಳಾರಿ ಜೈಲಿನಲ್ಲಿ ಇದ್ದಾಗಲೇ ಬೇಲ್ ಸಿಕ್ಕಿದ್ದು, ಅಲ್ಲಿಂದಲೇ ಆಚೆ ಬಂದ್ರು ದರ್ಶನ್. 63 ದಿನದ ಸೆಂಟ್ರಲ್ ಜೈಲ್ ವಾಸ, 68 ದಿನಗಳ ಕಾಲ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ರು. ಇದಾದ ನಂತರ ಸಿಕ್ಕಿದ್ದು ಜಾಮೀನು. ಇದೀಗ ಜಾಮೀನು ರದ್ದಾದ್ರೆ ಮತ್ತೆ ಜೈಲಿನತ್ತ ಮುಖ ಮಾಡೋದು ಅನಿವಾರ್ಯವಾಗುತ್ತ? ಇಂಥ ಸಂದೇಹಕ್ಕೆ ಎಡೆ ಮಾಡಿಕೊಟ್ಟಿದೆ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ನಡೆದ ವಾದ ಪ್ರತಿವಾದ ಹಾಗೆ ಸುಪ್ರೀಂ ಕೋರ್ಟ್ನ ನ್ಯಾಯಪೀಠದ ಒಪಿನಿಯನ್. ಟ್ರಯಲ್ ಕೋರ್ಟ್ ಜಡ್ಜ್ ಈ ರೀತಿಯಾಗಿ ತೀರ್ಪನ್ನ ನೀಡಿದ್ರೆ ಒಪ್ಪಿಕೊಳ್ಳಬಹುದಾಗಿತ್ತು. ಆದರೆ ಹೈಕೋರ್ಟ್ ನ್ಯಾಯಬದ್ಧವಾಗಿ ವಿವೇಚನೆ ಬಳಸಿ ತೀರ್ಪು ನೀಡಿದಂತೆ ಅನ್ನಿಸ್ತಾ ಇಲ್ಲ ಅಂತ ನೇರ ಮಾತುಗಳಲ್ಲೇ ಸುಪ್ರೀಂ ಕೋರ್ಟ್ ತನ್ನ ಅಸಮಾಧಾನವನ್ನ ಹೊರಹಾಕಿದೆ. ನಾವು ಯಾವ ಆರೋಪಿಯನ್ನು ರಕ್ಷಣೆನೂ ಮಾಡೋದಿಲ್ಲ, ಹಾಗಂದ ಮಾತ್ರಕ್ಕೆ ಸುಖಾಸುಮ್ಮನೆ ಶಿಕ್ಷೆನೂ ನೀಡೋದಿಲ್ಲ ಅಂತ ಹೇಳೋ ಮೂಲಕ ಸುಪ್ರೀಂ ಕೋರ್ಟ್ ಈಗಲೂ ಈ ಪ್ರಕರಣದ ತೀರ್ಪನ್ನ ಯಾವ ರೀತಿಯಲ್ಲಿ ಕೊಡಬಹುದು ಅನ್ನೋ ವಿಚಾರದಲ್ಲಿ ಕುತೂಹಲವನ್ನ ಹಾಗೆ ಉಳಿಸಿಕೊಂಡಿದೆ. ಆದರೆ ಹೈಕೋರ್ಟ್ ನೀಡಿರುವ ಆದೇಶದ ಬಗ್ಗೆ ಸುಪ್ರೀಂ ಕೋರ್ಟ್ನ ಅಬ್ಸರ್ವೇಷನ್ ಇದೀಗ ಸಹಜವಾಗಿ ಡಿ ಗ್ಯಾಂಗ್ನ ಸದಸ್ಯರ ಮನಸ್ಸಿನಲ್ಲಿ ಆತಂಕಕ್ಕೆ ಕಾರಣವಾಗ್ತಾ ಇದೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಸೇರಿದಂತೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಒಟ್ಟು 7 ಮಂದಿಯ ಬೇಲ್ ಅರ್ಜಿಯನ್ನ ಪ್ರಶ್ನಿಸಿ ಸಲ್ಲಿಸಲಾಗಿದ್ದ ಅರ್ಜಿಯ ವಿಚಾರಣೆ ನಡೆಯಿತು. ಸುಪ್ರೀಂ ಕೋರ್ಟ್ ಹೈಕೋರ್ಟ್ ನೀಡಿದ ತೀರ್ಪಿನ ಬಗ್ಗೆ ಅಸಮಾಧಾನ ಹಾಗೆ ಕಳವಳವನ್ನ ವ್ಯಕ್ತಪಡಿಸಿದೆ. ಇದಾದ ಬೆನ್ನಲ್ಲೇ ಇದೀಗ ನಟ ದರ್ಶನ್ಗೆ ಮತ್ತೆ ಜೈಲೂಟ ಫಿಕ್ಸ್ ಆಗುತ್ತಾ ಅನ್ನೋ ಸಂದೇಹ ಮೂಡೋಕೆ ಪ್ರಾರಂಭ ಆಗಿದೆ. ಬೇಲ್ ರದ್ದಾದ್ರೆ ಮತ್ತೆ ಡೈರೆಕ್ಟ್ ಬಳ್ಳಾರಿ ಜೈಲಿಗೆ ಹೋಗಬೇಕು ದರ್ಶನ್. ನಟ ದರ್ಶನ್ಗೆ ಹಾಗಾದ್ರೆ ಮತ್ತೆ ಜೈಲೂಟವೇ ಫಿಕ್ಸ್ ಆಗುತ್ತಾ? ಬೇಲ್ ರದ್ದಾದ್ರೆ ಮತ್ತೆ ಬಳ್ಳಾರಿ ಜೈಲ್ ಸೇರ್ತಾರಾ ದರ್ಶನ್? ಬಳ್ಳಾರಿ ಜೈಲಿನಲ್ಲಿ ಇದ್ದಾಗಲೇ ಬೇಲ್ ಸಿಕ್ಕಿದ್ದು, ಅಲ್ಲಿಂದಲೇ ಆಚೆ ಬಂದ್ರು ದರ್ಶನ್. 63 ದಿನದ ಸೆಂಟ್ರಲ್ ಜೈಲ್ ವಾಸ, 68 ದಿನಗಳ ಕಾಲ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ರು. ಇದಾದ ನಂತರ ಸಿಕ್ಕಿದ್ದು ಜಾಮೀನು. ಇದೀಗ ಜಾಮೀನು ರದ್ದಾದ್ರೆ ಮತ್ತೆ ಜೈಲಿನತ್ತ ಮುಖ ಮಾಡೋದು ಅನಿವಾರ್ಯವಾಗುತ್ತ? ಇಂಥ ಸಂದೇಹಕ್ಕೆ ಎಡೆ ಮಾಡಿಕೊಟ್ಟಿದೆ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ನಡೆದ ವಾದ ಪ್ರತಿವಾದ ಹಾಗೆ ಸುಪ್ರೀಂ ಕೋರ್ಟ್ನ ನ್ಯಾಯಪೀಠದ ಒಪಿನಿಯನ್. ಟ್ರಯಲ್ ಕೋರ್ಟ್ ಜಡ್ಜ್ ಈ ರೀತಿಯಾಗಿ ತೀರ್ಪನ್ನ ನೀಡಿದ್ರೆ ಒಪ್ಪಿಕೊಳ್ಳಬಹುದಾಗಿತ್ತು. ಆದರೆ ಹೈಕೋರ್ಟ್ ನ್ಯಾಯಬದ್ಧವಾಗಿ ವಿವೇಚನೆ ಬಳಸಿ ತೀರ್ಪು ನೀಡಿದಂತೆ ಅನ್ನಿಸ್ತಾ ಇಲ್ಲ ಅಂತ ನೇರ ಮಾತುಗಳಲ್ಲೇ ಸುಪ್ರೀಂ ಕೋರ್ಟ್ ತನ್ನ ಅಸಮಾಧಾನವನ್ನ ಹೊರಹಾಕಿದೆ. ನಾವು ಯಾವ ಆರೋಪಿಯನ್ನು ರಕ್ಷಣೆನೂ ಮಾಡೋದಿಲ್ಲ, ಹಾಗಂದ ಮಾತ್ರಕ್ಕೆ ಸುಖಾಸುಮ್ಮನೆ ಶಿಕ್ಷೆನೂ ನೀಡೋದಿಲ್ಲ ಅಂತ ಹೇಳೋ ಮೂಲಕ ಸುಪ್ರೀಂ ಕೋರ್ಟ್ ಈಗಲೂ ಈ ಪ್ರಕರಣದ ತೀರ್ಪನ್ನ ಯಾವ ರೀತಿಯಲ್ಲಿ ಕೊಡಬಹುದು ಅನ್ನೋ ವಿಚಾರದಲ್ಲಿ ಕುತೂಹಲವನ್ನ ಹಾಗೆ ಉಳಿಸಿಕೊಂಡಿದೆ. ಆದರೆ ಹೈಕೋರ್ಟ್ ನೀಡಿರುವ ಆದೇಶದ ಬಗ್ಗೆ ಸುಪ್ರೀಂ ಕೋರ್ಟ್ನ ಅಬ್ಸರ್ವೇಷನ್ ಇದೀಗ ಸಹಜವಾಗಿ ಡಿ ಗ್ಯಾಂಗ್ನ ಸದಸ್ಯರ ಮನಸ್ಸಿನಲ್ಲಿ ಆತಂಕಕ್ಕೆ ಕಾರಣವಾಗ್ತಾ ಇದೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಸೇರಿದಂತೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಒಟ್ಟು 7 ಮಂದಿಯ ಬೇಲ್ ಅರ್ಜಿಯನ್ನ ಪ್ರಶ್ನಿಸಿ ಸಲ್ಲಿಸಲಾಗಿದ್ದ ಅರ್ಜಿಯ ವಿಚಾರಣೆ ನಡೆಯಿತು. ಸುಪ್ರೀಂ ಕೋರ್ಟ್ ಹೈಕೋರ್ಟ್ ನೀಡಿದ ತೀರ್ಪಿನ ಬಗ್ಗೆ ಅಸಮಾಧಾನ ಹಾಗೆ ಕಳವಳವನ್ನ ವ್ಯಕ್ತಪಡಿಸಿದೆ. ಇದಾದ ಬೆನ್ನಲ್ಲೇ ಇದೀಗ ನಟ ದರ್ಶನ್ಗೆ ಮತ್ತೆ ಜೈಲೂಟ ಫಿಕ್ಸ್ ಆಗುತ್ತಾ ಅನ್ನೋ ಸಂದೇಹ ಮೂಡೋಕೆ ಪ್ರಾರಂಭ ಆಗಿದೆ.
ಬೇಲ್ ರದ್ದಾದ್ರೆ ಮತ್ತೆ ಡೈರೆಕ್ಟ್ ಬಳ್ಳಾರಿ ಜೈಲಿಗೆ ಹೋಗಬೇಕು ದರ್ಶನ್. ನಟ ದರ್ಶನ್ಗೆ ಹಾಗಾದ್ರೆ ಮತ್ತೆ ಜೈಲೂಟವೇ ಫಿಕ್ಸ್ ಆಗುತ್ತಾ? ಬೇಲ್ ರದ್ದಾದ್ರೆ ಮತ್ತೆ ಬಳ್ಳಾರಿ ಜೈಲ್ ಸೇರ್ತಾರ ದರ್ಶನ್? ಬಳ್ಳಾರಿ ಜೈಲಿನಲ್ಲಿ ಇದ್ದಾಗಲೇ ಬೇಲ್ ಸಿಕ್ಕಿದ್ದು, ಅಲ್ಲಿಂದಲೇ ಆಚೆ ಬಂದ್ರು ದರ್ಶನ್. 63 ದಿನದ ಸೆಂಟ್ರಲ್ ಜೈಲ್ ವಾಸ, 68 ದಿನಗಳ ಕಾಲ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ರು. ಇದಾದ ನಂತರ ಸಿಕ್ಕಿದ್ದು ಜಾಮೀನು. ಇದೀಗ ಜಾಮೀನು ರದ್ದಾದ್ರೆ ಮತ್ತೆ ಜೈಲಿನತ್ತ ಮುಖ ಮಾಡೋದು ಅನಿವಾರ್ಯವಾಗುತ್ತ? ಇಂಥ ಸಂದೇಹಕ್ಕೆ ಎಡೆ ಮಾಡಿಕೊಟ್ಟಿದೆ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ನಡೆದ ವಾದ ಪ್ರತಿವಾದ, ಹಾಗೆ ಸುಪ್ರೀಂ ಕೋರ್ಟ್ನ ನ್ಯಾಯಪೀಠದ ಒಪಿನಿಯನ್. ಟ್ರಯಲ್ ಕೋರ್ಟ್ ಜಡ್ಜ್ ಈ ರೀತಿಯಾಗಿ ತೀರ್ಪನ್ನ ನೀಡಿದ್ರೆ ಒಪ್ಪಿಕೊಳ್ಳಬಹುದಾಗಿತ್ತು. ಆದರೆ ಹೈಕೋರ್ಟ್ ನ್ಯಾಯಬದ್ಧವಾಗಿ ವಿವೇಚನೆ ಬಳಸಿ ತೀರ್ಪು ನೀಡಿದಂತೆ ಅನ್ನಿಸ್ತಾ ಇಲ್ಲ ಅಂತ ನೇರ ಮಾತುಗಳಲ್ಲಿ ಸುಪ್ರೀಂ ಕೋರ್ಟ್ ತನ್ನ ಅಸಮಾಧಾನವನ್ನ ಹೊರಹಾಕಿದೆ. ನಾವು ಯಾವ ಆರೋಪಿಯನ್ನು ರಕ್ಷಣೆನೂ ಮಾಡೋದಿಲ್ಲ, ಹಾಗಂದ ಮಾತ್ರಕ್ಕೆ ಸುಖಾಸುಮ್ಮನೆ ಶಿಕ್ಷೆನೂ ನೀಡೋದಿಲ್ಲ ಅಂತ ಹೇಳೋ ಮೂಲಕ ಸುಪ್ರೀಂ ಕೋರ್ಟ್ ಈಗಲೂ ಈ ಪ್ರಕರಣದ ತೀರ್ಪನ್ನ ಯಾವ ರೀತಿಯಲ್ಲಿ ಕೊಡಬಹುದು ಅನ್ನೋ ವಿಚಾರದಲ್ಲಿ ಕುತೂಹಲವನ್ನ ಹಾಗೆ ಉಳಿಸಿಕೊಂಡಿದೆ. ಆದರೆ ಹೈಕೋರ್ಟ್ ನೀಡಿರುವ ಆದೇಶದ ಬಗ್ಗೆ ಸುಪ್ರೀಂ ಕೋರ್ಟ್ನ ಅಬ್ಸರ್ವೇಷನ್ ಇದೀಗ ಸಹಜವಾಗಿ ಡಿ ಗ್ಯಾಂಗ್ನ ಸದಸ್ಯರ ಮನಸ್ಸಿನಲ್ಲಿ ಆತಂಕಕ್ಕೆ ಕಾರಣವಾಗ್ತಾ ಇದೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಸೇರಿದಂತೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಒಟ್ಟು 7 ಮಂದಿಯ ಬೇಲ್ ಅರ್ಜಿಯನ್ನ ಪ್ರಶ್ನಿಸಿ ಸಲ್ಲಿಸಲಾಗಿದ್ದ ಅರ್ಜಿಯ ವಿಚಾರಣೆ ನಡೆಯಿತು. ಸುಪ್ರೀಂ ಕೋರ್ಟ್ ಹೈಕೋರ್ಟ್ ನೀಡಿದ ತೀರ್ಪಿನ ಬಗ್ಗೆ ಅಸಮಾಧಾನ ಹಾಗೆ ಕಳವಳವನ್ನ ವ್ಯಕ್ತಪಡಿಸಿದೆ. ಇದಾದ ಬೆನ್ನಲ್ಲೇ ಇದೀಗ ನಟ ದರ್ಶನ್ಗೆ ಮತ್ತೆ ಜೈಲೂಟ ಫಿಕ್ಸ್ ಆಗುತ್ತಾ ಅನ್ನೋ ಸಂದೇಹ ಮೂಡೋಕೆ ಪ್ರಾರಂಭ ಆಗಿದೆ. ಬೇಲ್ ರದ್ದಾದ್ರೆ ಮತ್ತೆ ಡೈರೆಕ್ಟ್ ಬಳ್ಳಾರಿ ಜೈಲಿಗೆ ಹೋಗಬೇಕು ದರ್ಶನ್. ನಟ ದರ್ಶನ್ಗೆ ಹಾಗಾದ್ರೆ ಮತ್ತೆ ಜೈಲೂಟವೇ ಫಿಕ್ಸ್ ಆಗುತ್ತಾ? ಬೇಲ್ ರದ್ದಾದ್ರೆ ಮತ್ತೆ ಬಳ್ಳಾರಿ ಜೈಲ್ ಸೇರ್ತಾರ ದರ್ಶನ್? ಬಳ್ಳಾರಿ ಜೈಲಿನಲ್ಲಿ ಇದ್ದಾಗಲೇ ಬೇಲ್ ಸಿಕ್ಕಿದ್ದು, ಅಲ್ಲಿಂದಲೇ ಆಚೆ ಬಂದ್ರು ದರ್ಶನ್. 63 ದಿನದ ಸೆಂಟ್ರಲ್ ಜೈಲ್ ವಾಸ, 68 ದಿನಗಳ ಕಾಲ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ರು. ಇದಾದ ನಂತರ ಸಿಕ್ಕಿದ್ದು ಜಾಮೀನು. ಇದೀಗ ಜಾಮೀನು ರದ್ದಾದ್ರೆ ಮತ್ತೆ ಜೈಲಿನತ್ತ ಮುಖ ಮಾಡೋದು ಅನಿವಾರ್ಯವಾಗುತ್ತ? ಇಂಥ ಸಂದೇಹಕ್ಕೆ ಎಡೆ ಮಾಡಿಕೊಟ್ಟಿದೆ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ನಡೆದ ವಾದ ಪ್ರತಿವಾದ, ಹಾಗೆ ಸುಪ್ರೀಂ ಕೋರ್ಟ್ನ ನ್ಯಾಯಪೀಠದ ಒಪಿನಿಯನ್. ಟ್ರಯಲ್ ಕೋರ್ಟ್ ಜಡ್ಜ್ ಈ ರೀತಿಯಾಗಿ ತೀರ್ಪನ್ನ ನೀಡಿದ್ರೆ ಒಪ್ಪಿಕೊಳ್ಳಬಹುದಾಗಿತ್ತು. ಆದರೆ ಹೈಕೋರ್ಟ್ ನ್ಯಾಯಬದ್ಧವಾಗಿ ವಿವೇಚನೆ ಬಳಸಿ ತೀರ್ಪು ನೀಡಿದಂತೆ ಅನ್ನಿಸ್ತಾ ಇಲ್ಲ ಅಂತ ನೇರ ಮಾತುಗಳಲ್ಲಿ ಸುಪ್ರೀಂ ಕೋರ್ಟ್ ತನ್ನ ಅಸಮಾಧಾನವನ್ನ ಹೊರಹಾಕಿದೆ. ನಾವು ಯಾವ ಆರೋಪಿಯನ್ನು ರಕ್ಷಣೆನೂ ಮಾಡೋದಿಲ್ಲ, ಹಾಗಂದ ಮಾತ್ರಕ್ಕೆ ಸುಖಾಸುಮ್ಮನೆ ಶಿಕ್ಷೆನೂ ನೀಡೋದಿಲ್ಲ ಅಂತ ಹೇಳೋ ಮೂಲಕ ಸುಪ್ರೀಂ ಕೋರ್ಟ್ ಈಗಲೂ ಈ ಪ್ರಕರಣದ ತೀರ್ಪನ್ನ ಯಾವ ರೀತಿಯಲ್ಲಿ ಕೊಡಬಹುದು ಅನ್ನೋ ವಿಚಾರದಲ್ಲಿ ಕುತೂಹಲವನ್ನ ಹಾಗೆ ಉಳಿಸಿಕೊಂಡಿದೆ. ಆದರೆ ಹೈಕೋರ್ಟ್ ನೀಡಿರುವ ಆದೇಶದ ಬಗ್ಗೆ ಸುಪ್ರೀಂ ಕೋರ್ಟ್ನ ಅಬ್ಸರ್ವೇಷನ್ ಇದೀಗ ಸಹಜವಾಗಿ ಡಿ ಗ್ಯಾಂಗ್ನ ಸದಸ್ಯರ ಮನಸ್ಸಿನಲ್ಲಿ ಆತಂಕಕ್ಕೆ ಕಾರಣವಾಗ್ತಾ ಇದೆ.